ನಮಸ್ಕಾರ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳ ಆಶಾ ಕಾರ್ಯಕರ್ತಿ ಗೌರಿ ಹೊಸಮನಿ ಮಾಡುವ ನಮಸ್ಕಾರಗಳು. ಇವತ್ತಿನ ಉದ್ದೇಶ ತರಬೇತಿ ಇದೆ. ತರಬೇತಿ 2 ಗಂಟೆಲಿಂದ ತರಬೇತಿ ಇದೆ ಅಂತ ಹೇಳಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕು. 2 ತರಬೇತಿಗಳಿವೆ. ತರಬೇತಿ ತೆಗೆದುಕೊಂಡು ಬರಬೇಕು. ಇವಾಗ ಹೊಂಟಿದ್ದೀವಿ, ಬಸ್ ಸ್ಟಾಪಿಗೆ ಹೊಂಟಿದ್ದೀವಿ. ಬಸ್ 12ವರೆಗಿದೆ. ಅಲ್ಲಿ ಹೋದಿಂದ ಮೀಟಿಂಗ್ ಹೋದ್ಮೇಲೆ ಅಲ್ಲೆಲ್ಲಿ ಏನೇನು ನಡೆಯುತ್ತಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಆಟೋ ಸ್ಟ್ಯಾಂಡಿಗೆ ಹೋಗ್ತಾಯಿದ್ದೀನಿ. ಆಟೋ ಕತ್ತಿ ಮತ್ತು ಬಸ್ ಸ್ಟಾಪಿಗೆ ಹೋಗಬೇಕು. ಬಸ್ ಸ್ಟಾಪಿನಿಂದ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ವೆಯ್ಟ್ ಮಾಡಿ ಬಸ್ಸಿಗೋಸ್ಕರ ಕಾಯಬೇಕು. 12ವರೆಗಿದೆ ಬಸ್. 12ವರೆಗೆ ಅಂದರೆ ಅಲ್ಲಿ ಮೀಟಿಂಗ್ ಅಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 1 ಗಂಟೆಗೆ ಹಂಗೆ ಹೋಗುತ್ತೆ. 1:15 ತನಕ ಮೀಟಿಂಗ್ ಇರೋದು. 2 ಗಂಟೆಗೆ ತರಬೇತಿ ಪಡೆದುಕೊಂಡು ಬರಬೇಕು ನಾವು. ಬಾಯ್, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಕರೆಕ್ಟ್ ಟೈಮಿಗೆ ಬಂದಿದೆ ಬಸ್. ಗೂಗಲ್ ಬಸ್ ನಿಂತಿದೆ. ಹೋಗ್ಬೇಕು. ಹೆಂಗಂದು ಮಿಸ್ ಆಗ್ತದಂತ ಅಂದ್ಕೊಂಡಿದ್ದೆ, ಮಿಸ್ ಆಗಿಲ್ಲ. ಬಸ್ಸು ಫುಲ್ ರಶ್ ಇದೆ. ಬಸ್ಸು ನಿಂತ್ಕೊಂಡು ಹೋಗ್ಬೇಕಾಗುತ್ತೆ ಇದೆ. ಪಾಪ ಕಂಡಕ್ಟ್ರ್ ಟಿಕೆಟ್ ತಗೋಕ್ಕೆ ಮುಂದೆ ಹೋಗ್ತೀನಿ ಅಂತಿದ್ದಾನೆ. ಕಂಡಕ್ಟ್ರಿಗೆ ಮುಂದೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಜನ. ಟಿಕೆಟ್ ತೊಗೋಬೇಕಂತ ಕಂಡಕ್ಟ್ರ್ ಮುಂದೆ ಹೋಗ್ತಿದ್ದಾನೆ. ಅದು ಕಂಡಕ್ಟ್ರಿಗೆ ಜಾಗ ಬಿಡ್ತಾ ಇಲ್ಲ. ಅಷ್ಟು ರಶ್ ಇದೆ ಬಸ್. ಥ್ಯಾಂಕ್ ಯು ಆಂಟಿ, ನಾನು ಆಶಾ ವರ್ಕರ್ ಅಂತೇಳಿ ನನಗೆ ಸೀಟ್ ಬಿಟ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದೀವಿ. ಜನ ಬರ್ತಾ ಇದ್ದಾರೆ, ನಮ್ಮ ಫ್ಯಾಮ್ಲಿ, ನಮ್ಮ ಫ್ರೆಂಡ್ಸ್ ಎಲ್ಲ. ನಮಸ್ತೆ ಸರ್. 2 ಗಂಟೆಗೆ ಅಂದ್ರಿ ಟ್ರೈನಿಂಗ್. ಎಷ್ಟು ಗಂಟೆ ಹೇಳ್ರಿ ಸರ್ ಟ್ರೈನಿಂಗ್? 2 ಗಂಟೆ ಹೇಳಿರಿ. ರೆಕಾರ್ಡ್ ಆದ ಸರ್. ಹಲೋ ಮಚ್ಚಿಗೆ ಸರ್. ಈಗ ಮೀಟಿಂಗ್ ಹಾಲಿಗೆ ಹೊಂಟಿದ್ದೀವಿ. ಮೀಟಿಂಗ್ ತೊಗೊತಾರೆ ಸರ್, ಮೆಡಿಕಲ್ ಆಫೀಸರ್. ಹೊಂಟಿದ್ದೀವಿ ಮೀಟಿಂಗ್ ಹಾಲ್. ಬರ್ರಿ ಎಲ್ಲರೂ. ಅಮ್ಮ ಮತ್ತೆ ಲೇಟ್ ಟೈಮ್ ಆಗುತ್ತೆ ಸಾಯಂಕಾಲ ಹೋಗೋಕ್ಕೆ. ಬಸ್ ಮಿಸ್ ಆಯ್ತು ಅಂದ್ರೆ ಕಷ್ಟ. ಟ್ರೈನಿಂಗ್